ಸೊ ಸುಮಾರು ಜನ ಪ್ರಶ್ನೆಗಳು ಕೇಳ್ತಾರೆ, ಶ್ಯಾಮವ್ರೆ ಜೀವನ ಹೇಗೆ ನಡೀತಿದೆ, ಹೇಗೆ ಏನು ಕತೆ ಅಂತ. ಅದಾದಮೇಲೆ ಏನಾಯಿತು, 2013ನೇ ಇಸ್ವಿಲಿ ಫಸ್ಟ್ ಒಂದ್ಸಲ ಎಲೆಕ್ಷನ್ ನಿಂತಿದ್ದೆ. 96ನೇ ಇಸ್ವಿಲಿ ಎಲೆಕ್ಷನ್ ನಿಂತಾಗ ಅವಾಗ ತಕ್ಕಡಿ ಗುರ್ತು ನಂದು, ಇಂಡಿಪೆಂಡೆಂಟಾಗಿ ನಿಂತಿದ್ದೆ. 943 ವೋಟ್ ಬಂತು, ಆದರೆ ಗೆದ್ದಿರಲಿಲ್ಲ. 2013ರಲ್ಲಿ ನನಗೆ ಭಾರತೀಯ ಜನತಾ ಪಕ್ಷದಿಂದ ಒಂದು ವಾರ್ಡ್ ನಂಬರ್ 17ಕ್ಕೆ ಟಿಕೆಟ್ ಸಿಗುತ್ತೆ. ಟಿಕೆಟ್ ಸಿಕ್ಕಿದಾಗ ಜನರನ್ನು ಕೇಳ್ಕೊತೀನಿ, ಜನ ಮತದಾನ ದೇವರು ನನ್ನ ಓಟ್ ಹಾಕಿ ಗೆಲ್ಲಿಸ್ತಾರೆ. ಗೆಲ್ಲಿಸಿದ ಮೇಲೆ ಹಲವಾರು ಜನ ಆಗಲೂ ತೊಂದರೆ ಕೊಟ್ಟರು. ಅದನ್ನು ತೊಂದರೆ ಅಂದ್ಕೊಳ್ಳಿಲ್ಲ, ಒಂದು ಸಲಹೆ ಅಂದ್ಕೊಂಡೆ. ಹಲವಾರು ಕೆಲಸಗಳಾಯಿತು ನನ್ನ ಪೀರಿಯಡಲ್ಲಿ. ಅಂದರೆ ನಾನು ಮಾಡಿಸ್ತೀನಿ ಅಂತ ಹೇಳಲ್ಲ, ಜನಗಳು ಟ್ಯಾಕ್ಸ್ ಕಟ್ತಾರೆ, ಕಾರ್ಪೊರೇಷನ್ಗೂ ಜನಕ್ಕೂ ಬ್ರಿಡ್ಜ್ ನಾನು. ಅವ್ರು ಏನು ಬೇಕು ಅದನ್ನ ತೊಗೊಂಡೋಗಿ ಕಾರ್ಪೊರೇಷನ್ಗೆ ಕೊಟ್ಟು ಅದನ್ನ ಮಾಡಿಸಿದ್ವಿ. ಒಂದು ಗಂಡ ಬೇರುಂಡ ಉದ್ಯಾನವನ ಆಯಿತು, ಒಂದು ವಾಲಿಬಾಲ್ ಗ್ರೌಂಡ್ ಆಯಿತು, ಗಿರಿಯಾಸ್ ಪಕ್ಕ ಇದ್ದ ದೊಡ್ಡ ರೋಡ್ ಆಯಿತು, ಒಂದು ಲೈಬ್ರರಿ ಆಯಿತು, ಒಂದು ಆರೋಗ್ಯ ಕೇಂದ್ರ ಆಯಿತು, ಒಂದು ಅಂಬೇಡ್ಕರ್ ಭವನ ಆಯಿತು, ಇನ್ನೂ ಹಲವಾರು ಕೆಲಸಗಳಾಯಿತು. ಚಿಕ್ಕ ಗಲ್ಲಿಯಲ್ಲಿ ಇದ್ದಿದ್ದ ಡ್ರೈನೇಜ್ ಪೈಪೆಲ್ಲ ತೆಗೆದು ಮುಂದೆಗಡೆ ಹಾಕ್ಸ್ದಾಗಾಯಿತು. ನಮ್ಮ ಕೈಲಿ 5 ವರ್ಷದಲ್ಲಿ ಏನು ಮಾಡೋಕ್ಕಾಗತ್ತೆ ಆದಷ್ಟು ಪ್ರಾಮಾಣಿಕವಾಗಿ ಮಾಡಿದೆ. ಇವತ್ತು ಜನ ಹೇಳ್ತಾರೆ, ಶ್ಯಾಮವ್ರೆ ಬನ್ನಿ ಅಂತ. ಒಂದು ದಿನ ಕೋರೆ ಅನ್ನೋರ ಮನೆಗೆ ಜೋರು ಮಳೆ ಬಂದುಬಿಟ್ಟಿತ್ತು. ಅವ್ರ ಮನೆ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿದೆ. ಅವಾಗ ಅಕ್ಕ ಅವ್ರು ಹೇಳ್ತಾರೆ, ಶ್ಯಾಮವ್ರೆ ನೀವು ಬರಲಿಲ್ಲ ಅಂದರೆ ನೀರು ತೆಗೆಸ್ಕೊಳ್ಳಿ, ನಾನು ಏನೋ ಮಾಡ್ಕೋಬೇಕಾಗುತ್ತೆ, ಬೇಗ ಬನ್ನಿ ಅಂತ. ಆ ಮಳೆಯಲ್ಲಿ ನಾನು ಆಟೋ ತೊಗೊಂಡು ಹೋಗ್ತೀನಿ, ನೀರು ಇಲ್ಲಿ ತನಕ ತುಂಬ್ಕೊಂಡ್ಬಿಟ್ಟಿದೆ. ಫೈರ್ ಇಂಜಿನ್ಗೆ ಫೋನ್ ಮಾಡ್ತೀನಿ, ಫೈರ್ ಇಂಜಿನವ್ರು ಬರ್ತಾರೆ. 8 ಮನೆಗೆ ತುಂಬಿರ್ತಕ್ಕಂಥ ನೀರನ್ನು ಫೈರ್ ಇಂಜಿನ್ ಮುಖಾಂತರ ಹೊರಗಡೆ ಹಾಕ್ಸ್ತೀವಿ. ಒಂದು ಮನೆಗೆ ನೀರು ತೆಗೆಯೋಕ್ಕೆ 800 ರೂಪಾಯಿ ಫೀಸು, ಅದು ನನ್ನ ಕೈಯಿಂದ ಕೊಟ್ಟೆ. ಅವ್ರಿಗೆಲ್ಲ ಆ ಟೈಮಲ್ಲಿ ಟೀ ಮಾಡಿಸಿ ಕೊಟ್ಟು ಅವರು ಸಹಾಯ ಮಾಡಿದ್ರು. ಅವಾಗ ಆರ್ ಲಿಂಗಪ್ಪ ಅವ್ರ ಪಾಪ ಮೇಯರ್ ಆಗಿದ್ದರು. ಫೋನ್ ಮಾಡಿದ ತಕ್ಷಣ ರಾತ್ರಿ 2:30ಗೆ ಆರ್ ಲಿಂಗಪ್ಪ ಅವ್ರು ಬಂದು ನಮ್ಮ ಜೊತೆ ಸೇರಿ ಆ ನೀರನ್ನೆಲ್ಲ ಖಾಲಿ ಮಾಡಿಸ್ಕೊಟ್ರು. ಈ ಥರ ಕಷ್ಟಪಟ್ಟಿದ್ದೀವಿ ಸರ್. ನೀವು ಅಂದ್ಕೊಂಡಿರ್ಬೋದು ಕಾರ್ಪೊರೇಷನ್ ಕೆಲಸ ತುಂಬ ಸುಲಭ ಅಂತ. ಗ್ರ್ಯಾಂಟ್ ಇಲ್ಲದೆ ನಾವು ಏನು ಗ್ರ್ಯಾಂಟ್ ತರೋಕ್ಕಾಗಲ್ಲ. ಗ್ರ್ಯಾಂಟ್ ಇಂತಿಂತ ಗ್ರ್ಯಾಂಟ್ ಅಂತಿರುತ್ತೆ. ಆ ಗ್ರ್ಯಾಂಟ್ ಮೇಲೆ ನಾವು ತಂದು ಏನೇನು ಕೆಲಸ ಅಂತ ಮಾಡಿಸ್ಬೋದು ಹೊರತು ತುಂಬ ಕಷ್ಟದ ಕೆಲಸ. ಅವಾಗ ಒಂದು ಸ್ಟ್ರೀಟ್ ಲೈಟ್ ಹೋಗಿರುತ್ತೆ, ಹೋಗಿ 2 ದಿನ ಆಗಿರುತ್ತೆ, 20 ದಿನದಿಂದ ಬರ್ತಿಲ್ಲ ಅಂತಾರೆ. 2 ದಿನ ಆಗಿರುತ್ತೆ ನೀರು ಬರದೆ, ಏನೋ ಪ್ರಾಬ್ಲಮ್ ಆಗಿ 1 ತಿಂಗಳಿಂದ ನೀರು ಬರ್ತಿಲ್ಲ ಅಂತಾರೆ. ಈ ಥರ ಸಮಸ್ಯೆಗಳಿರುತ್ತೆ. ರಾಜಕೀಯಕ್ಕೆ ಬರೋರು ಎಲ್ಲ ಥರ ರೆಡಿಯಾಗೇ ಬರಬೇಕು. ಇರಲಿ, ಕೆಲಸ ಮಾಡಬೇಕು. ಕೆಲಸ ಮಾಡೋಕ್ಕೋಸ್ಕರ ರಾಜಕೀಯಕ್ಕೆ ಬರಬೇಕು. ಇದಾಯಿತು. ಈ ಥರ ಕೆಲಸ ಮಾಡ್ಕೊಂಬಂದೆ, ಕೆಲಸಗಳಾಯಿತು. ನೆಕ್ಸ್ಟ್ ಬೃಂದಾವನ ಬಡಾವಣೆಯಲ್ಲಿ ನಾನು ಎಲೆಕ್ಷನ್ ನಿಂತೆ ಇಂಡಿಪೆಂಡೆಂಟಾಗಿ. ತುಂಬ ಬೇಜಾರಾಗಿದ್ದೇನೆಂದರೆ, ನಾನು ಹುಟ್ಟಿ ಬೆಳೆತಕ್ಕಂಥ ಏರಿಯಾದಲ್ಲಿ, ನಾನು ಗೆದ್ದಿದ್ದು ಕುವೆಂಪು ನಗರಲ್ಲಿ, ನಾನೇ ಹುಟ್ಟಿ ನಾನೇ ಬೆಳೆದ ಏರಿಯಾದಲ್ಲಿ ಎಲ್ಲದಕ್ಕೂ ಕರಿತಿದ್ರು. ಆ ವಿಡಿಯೋಕ್ಕೆ ಕರಿತಿದ್ರು, ಅವ್ರ ಮಕ್ಕಳು ಸ್ಕೂಲಿಗೆ ಬಿಡೋಕ್ಕೆ ಕರಿತಿದ್ರು, ಅವ್ರ ಮಕ್ಕಳು ಪೊಲೀಸ್ ಸ್ಟೇಷನ್ಗೆ ಹೋದರೆ ಬಿಡಿಸ್ಕೊಂಬರೋಕ್ಕೆ ಕರಿತಿದ್ರು, ಅವ್ರ ಮನೆಗೆ ಏನೇ ವಸ್ತುಗಳು ತರಬೇಕಾದ್ರೂ ನನ್ನ ಆಟೋಲ್ಲೇ ತರಿಸ್ತಿದ್ರು. ಪ್ರತಿಯೊಬ್ಬರು ಮನೆಗೂ ಮಗನಾಗಿದ್ದರೂ ಕೂಡ ನಮ್ಮ ಬಡಾವಣೆ ಜನ ನನ್ನ ಸೋಲಿಸಿದ್ರು. ಬರೀ ಇದ್ದಿದ್ದು 2,500-3,000 ಬಡಾವಣೆಯಲ್ಲಿ ಅದು ಗೋಕುಲಮ್ಮು ಸೇರಿಕೊಂಡಿತ್ತು. ನಮ್ಮ ಏರಿಯಾ ಜನ ಓಟ್ ಹಾಕಿದ್ರೆ ಸಾಕಾಗಿತ್ತು, ನಮ್ಮ ಏರಿಯಾದವನು ಅಂತ. ಹಾಕಲಿಲ್ಲ. 350 ವೋಟ್ ಕೊಟ್ಟರು. ಭಾರಿ ನೋವಾಯಿತು. ಅದೇ ಟೈಮಲ್ಲಿ ಏನಾಗುತ್ತೆ, ಸ್ನೇಕ್ ಶ್ಯಾಮು ಜನತಾದಳದ ಅಭ್ಯರ್ಥಿ ಮಂಜುನಾಥ್ ಅವ್ರ ಹತ್ರ 15 ಲಕ್ಷ ಇಸ್ಕೊಂಡು ಡೀಲ್ ಆಗಿಬಿಟ್ಟಿದ್ದಾನೆ ಅಂತ ಸುಳ್ಳು ಹೇಳೋಕ್ಕೆ ಶುರು ಮಾಡಿಬಿಟ್ಟು, ಜನರು ತಲೆಗೆಲ್ಲ ಹುಳ ಬಿಟ್ಟು ಡೀಲ್ ಆಗಿಬಿಟ್ಟಿದ್ದಾನೆ ಅಂತ. ಪ್ರಮಾಣವಾಗಲೂ ಸರ್ ಯಾರ ಹತ್ರ ಯಾವ ಹಣನೂ ತೊಗೊಂಡಿಲ್ಲ ನಾನು. ಅಂಥ ಹಣ ಬೇಕಾಗಿಲ್ಲ. ಅದನ್ನು ಹೇಳಿದ್ರು. ಇಲ್ಲದೇ ಇರೋ ಅಪವಾದಗಳೆಲ್ಲ ಓಡಿಸಿದ್ರು. ಆಲ್ ಫಾರ್ ಗುಡ್ ಅನ್ಕೊಳ್ಳಿ. ಅದೇ ಟೈಮ್ಗೆ ನಮ್ಮ ಮನೆಗೆ ನಮ್ಮ ಶ್ರೀಮತಿಯವ್ರ ನೆಂಟರೊಬ್ಬ ಅನಿಲ್ ಅಂತ, ಅವರು ಏನೋ ಪಾರ್ಟ್ನರ್ಲಿ ಪ್ಲೇನ್ ಟಿಕೆಟ್ ಬಿಸ್ನೆಸ್ ಏನೋ ಮಾಡ್ತೀವಿ ಅಂತ ಹೋದರು. ಅದಕ್ಕೊಂದಷ್ಟು ಹಣಗಳನ್ನ ಇಸ್ಕೊಟ್ಟಿದ್ದೆ ಯಾರ ಹತ್ರನೋ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ಯಾರನ್ನೂ ನಂಬೇಡ ಅಂತ. ಅವರೆಲ್ಲರೂ ನಂಬೋದು ಜಾಸ್ತಿ.
ನಂಬಬೇಕು, ನಂಬದಂತಿರಬೇಕು, ನಂಬಿಯೂ ನಂಬದಂತಿರಬೇಕು ನಮ್ಮಪ್ಪ ಹೇಳ್ತಾ ಇದ್ರು. ಸುಮಾರು ಒಂದು 50-60-70 ಲಕ್ಷ ಇಸ್ಕೊಟ್ಟೆ ಸರ್ ಅವನಿಗೆ. ನೈಸಾಗೆ ಮಾತಾಡ್ತಿದ್ದ, ಇಷ್ಟು ಲಾಭ ಬಂತು ಅಂತ ತೊಗೊಳ್ಳಿ ಅಂತ ದುಡ್ಡು ತಂದು ಕೊಡ್ತಿದ್ದ. ಇವ್ರು ಖುಷಿ ಆಗ್ಬಿಟ್ರು. ಆದರೆ ನಾನು ಹೇಳಿದೆ, ನೀನು ಕೊಟ್ಟು ದುಡ್ಡಲ್ಲೇ ನೀನು ಕೊಡ್ತಾ ಇದ್ದಾನೆ ಅಂತ. ನಂಬಲಿಲ್ಲ ಇವರು. ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ ಒಂದು ಯಾರಿಗೋ ಎಚ್ಚರ ಆಗಿದಾಗ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ನಾನು, ಇನ್ನೊಂದು ವಾರದಲ್ಲಿ ಎದ್ಬಿಡ್ತಾನೆ ಅವ್ನು ಊರಿಗೆ ಅಂತ. ನೀವು ಯಾರನ್ನೂ ನಂಬಲ್ಲ, ಸುಮ್ಮನೆ ಮಲ್ಕೊಳ್ರಿ ಅಂತಾರೆ. ಒಂದು ವಾರ ಬಿಟ್ಟು ನೋಡಿದ್ರೆ ಅವನು ಎದ್ಬಿಡ್ತಾನೆ ಸರ್. ನಾನು ಸಾಲ ಇಸ್ಕೊಂಡಿರೋರಿಗೆ ವಾಪಸ್ ಕೊಡಲೇಬೇಕು. ನಮ್ಮಪ್ಪ ಹೇಳ್ತಿದ್ದ, ಯಾರ ಹತ್ರ 10 ರೂಪಾಯಿ ಸಾಲ ಅಂತ ಇಸ್ಕೊಟ್ರೆ ಆ ಸಾಲ ತೀರ್ಸೋ ತನಕ ನೀನು ಅವ್ರ ಮಗ, ಸಾಲ ತೀರಿದ್ಮೇಲೆ ಸುಬ್ಬಣ್ಣನ ಮಗ ಅಂತಿದ್ದ. ಕೊಟ್ಟಿರೋರು ಕಷ್ಟಪಟ್ಟು ಕೊಟ್ಟಿರ್ತಾರಲ್ವ ಸರ್. ಆಮೇಲೆ ಏನು ಮಾಡಿದೆ, ಯಾಕೋ ಬೇಜಾರಾಯಿತು, ಕೊಡಬೇಕಾಯ್ತು. ಬೃಂದಾವನ ಬಡಾವಣೆ ಮನೇನ ಮಾರಿ ಆ ಸಾಲನ ತೀರಿಸಿ, ಈ ಜಾಗವನ್ನು 80ನೇ ಇಸ್ವಿಲಿ ನಮ್ಮಪ್ಪ ತೊಗೊಂಡಿದ್ರು. ಈ ಜಾಗಗಳನ್ನ ನಾನು ತೊಗೊಂಡೆ, ಅದು ನಮ್ಮಪ್ಪ ತೊಗೊಂಡಿದ್ರು 80ನೇ ಇಸ್ವಿಲಿ. ಅವಾಗಿನ್ನೂ ವರ್ಣನಾಲೆನೇ ಆಗಿರಲಿಲ್ಲ. ಈ ಜಾಗದಲ್ಲಿ ಮನೆ ಕಟ್ಕೊಂಡು, ಈಗ ಒಂದು ದೇವಸ್ಥಾನ ಮಾಡಿಕೊಂಡು, ಒಂದು ಗೋಶಾಲೆ ಮಾಡಿಕೊಂಡು, ನನ್ನ ಪ್ರಾಣಿಗಳ ಜೊತೆ ನಾನು ಜೀವನ ಸಾಗಿಸ್ತಾ ಇದ್ದೀನಿ.